सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಿನಲ್ಲಿ 12 ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ಯಾವ ಯಾವ ಗ್ರಹಗಳು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 12ನೇ ಮನೆ ಸ್ಥಿತನಾಗಿದ್ದಾನೆ. ಬಟ್ ಏನಪ್ಪ ಸಮಾಧಾನ ಅಂತಂದ್ರೆ 12ನೇ ಮನೆಯಲ್ಲಿ ಸ್ಥಿತನಾಗಿದ್ರು ಕೂಡ ಬುಧ ಗ್ರಹ ನಿಮ್ಗೆ ತಕ್ಕ ಮಟ್ಟಿಗೆ ಶುಭ ಫಲವನ್ನೇ ಕೊಡ್ತಾ ಇರ್ತಾನೆ. ಯಾಕಂದ್ರೆ ಈ ಬುಧನು ನಿಮ್ಗೆ 14ನೇ ತಾರೀಕುವರೆಗೂ ಲಾಭದಲ್ಲೇ ಸ್ಥಿತನಾಗಿರ್ತಾನೆ. ಅಂದ್ರೆ ಮೇಷರಾಶಿಯಲ್ಲಿ ನೋಡಿ, ಮೇಷರಾಶಿಯಲ್ಲಿ 14ನೇ ತಾರೀಕುವರೆಗೂ ಮಂಗಳ, ಬುಧ ಮತ್ತು ರವಿ 3 ಗ್ರಹಗಳು ಇರ್ತಾರೆ. ಇಲ್ಲೇನಾಗತ್ತೆ ಅಂದ್ರೆ ಒಂದು ತಿಂಗಳ ಭವಿಷ್ಯ ಅಂತ ಬಂದಾಗ ಒಂದು ತಿಂಗಳಲ್ಲಿ ಕೆಲವು ಗ್ರಹಗಳು ಮಧ್ಯದಲ್ಲೇ ಚೇಂಜ್ ಆಗ್ತಾರೆ. ನೋಡಿ, ಮೇ ತಿಂಗಳಲ್ಲಿ 14ನೇ ತಾರೀಕುವರೆಗೂ ರವಿ ಮತ್ತೆ ಬುಧ, ಕುಜ 3 ಗ್ರಹಗಳು ಮೇಷದಲ್ಲಿರ್ತಾರೆ. 15ನೇ ತಾರೀಕಿಗೆ ಅವತ್ತೇ ರವಿ ಮತ್ತೆ ಬುಧ ಇಬ್ರು ಕೂಡ ವೃಷಭ ರಾಶಿಗೆ ಬರ್ತಾರೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಬುಧ ಗ್ರಹ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರ್ತಾನೆ, ಮುಖ್ಯವಾಗಿ ಕೆಲಸದ ವಿಚಾರದಲ್ಲಿ. ಯಾಕಂದ್ರೆ 6ನೇ ಮನೆ ಅಧಿಪತಿ ಮಂಗಳ ಗ್ರಹ ನಿಮ್ಗೆ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. 6ನೇ ಮನೆ ಅಂದ್ರೇನು? ಉದ್ಯೋಗ. ತುಂಬಾ ಜನ ಕರ್ಮಸ್ಥಾನ ಉದ್ಯೋಗ 10ನೇ ಮನೆ ಅಂತ ಹೇಳ್ತಾರೆ. ಹೌದು, 10ನೇ ಮನೆನೂ ಉದ್ಯೋಗನೇ, ಆದ್ರೆ 10ನೇ ಮನೆ ಬರೀ ಉದ್ಯೋಗ ಅಲ್ಲ, ನಿಮ್ಮ ಓವರ್ ಆಲ್ ಕರ್ಮ. ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ನೀವೇನೇನೆಲ್ಲ ಮಾಡ್ತೀರಾ, ಅಂದ್ರೆ ಊಟ ಮಾಡೋದ್ರಿಂದ ಹಿಡಿದು ಒಬ್ಬರನ್ನ ಬೈಕೊಳ್ಳೋದು, ಒಬ್ಬರನ್ನ ಬೈಯೋದು, ಒಬ್ಬರ ಜೊತೆ ಜಗಳ ಮಾಡೋದು, ಅಥವಾ ಒಬ್ಬರನ್ನ ಪ್ರೀತಿಯಿಂದ ಮಾತಾಡ್ಸೋದು, ಒಬ್ಬರಿಗೆ ಸಂತೋಷ ಪಡಿಸೋದು, ಒಬ್ಬರಿಗೆ ದುಃಖ ಕೊಡೋದು, ಈ ತರ ಎಲ್ಲಾ ಓವರ್ ಆಲ್ ಸೇರಿ ಅದು ಕರ್ಮಸ್ಥಾನ ಆಗತ್ತೆ, ದಶಮ ಸ್ಥಾನ. ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ನು ಕೂಡ ಈ ದಶಮ ಸ್ಥಾನ ತೋರ್ಸುತ್ತೆ. ಆದ್ರೆ ಬರೀ ಉದ್ಯೋಗ ಅಂದ್ರೆ ನಾವು 6ನೇ ಮನೆನೇ ನೋಡ್ಬೇಕು. ಇದು ಬರೀ ಜಾಬ್ ಅಷ್ಟೇ ತೋರ್ಸೋದು. ಈ 6ನೇ ಮನೆ ಅಧಿಪತಿ ಮಂಗಳ ಗ್ರಹ ಮೂಲ ತ್ರಿಕೋನವಾದಂತಹ ಮೇಷರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಬಹಳ ಶುಭ. ಉದ್ಯೋಗದಲ್ಲಿ ಏನೋ ಒಂದು ಅನುಕೂಲ ಅವಕಾಶ ಕಾದಿದೆ ನಿಮ್ಗೆ. ನೋಡಿ, 15ನೇ ತಾರೀಕು ಒಳಗಡೆನೆ ನಿಮ್ಗೆ ಕೆಲಸದಲ್ಲಿ ಪ್ರಮೋಷನ್ ಆಗೋ ಸಾಧ್ಯತೆ, ಅಥವಾ ಸ್ಯಾಲ್ರಿ ಜಾಸ್ತಿ ಆಗಬಹುದು. ಅದು ಬೇರೆ ಶುಕ್ರ ಬೇರೆ ನಿಮ್ ರಾಶಿಯಲ್ಲಿ ಬಂದ್ಬಿಟ್ಟಿದ್ದಾನೆ. ಶುಕ್ರ ಅಂದ್ರೇನೆ ಅದೃಷ್ಟ, ವೈಭೋಗ. ಎಕ್ಸ್ಪೆಕ್ಟೇ ಮಾಡಿರಲ್ಲ, ಹಂಗೆ ಸಡನ್ ಆಗಿ ನಮ್ಗೆ ಅದೃಷ್ಟ ಕೊಟ್ಬಿಟ್ಟ ಅನ್ನೋದು ಶುಕ್ರನೇ. ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಬಹಳಷ್ಟು ಅನುಕೂಲ ಆಗತ್ತೆ. ತುಂಬಾ ವರ್ಷಗಳಿಂದ ಅಥವಾ ತುಂಬಾ ದಿನಗಳಿಂದ ಕೆಲಸದಲ್ಲಿ ತುಂಬಾ ಪರಿಶ್ರಮ ಪಡ್ತಾ ಇದ್ದೀರಾ, ಕಷ್ಟ ಪಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಆದ್ರೆ ನನ್ ಕೆಲಸ ಗುರುತಿಸ್ತಾ ಇಲ್ಲ, ನನಗೆ ಏನೂ ಪ್ರಮೋಷನ್ ಕೊಡ್ತಾ ಇಲ್ಲ, ಅಥವಾ ನನಗೆ ನನ್ನ ಟ್ಯಾಲೆಂಟ್ಗೆ ತಕ್ಕಂತಹ ಒಂದು ಪದವಿ ಸಿಗ್ತಾ ಇಲ್ಲ, ಈ ತರ ನೀವು ತುಂಬಾ ವ್ಯಥೆ ಪಡ್ತಾ ಇದ್ರೆ ಖಂಡಿತ ಈ ತಿಂಗಳಲ್ಲಿ ನಿಮ್ಮ ವ್ಯಥೆ, ನಿಮ್ಮ ದುಃಖ ದೂರವಾಗತ್ತೆ ಅಂತ ಹೇಳ್ಬೋದು. ಲಾಭಸ್ಥಾನದಲ್ಲಿ ಕೂತ್ಕೊಂಡಿರೋದು 3 ಗ್ರಹಗಳು, 3 ಪ್ರಬಲ ಗ್ರಹಗಳೇ. ಒಂದು ನಿಮ್ಮ ರಾಶ್ಯಾಧಿಪತಿ ಬುಧನೇ, ಇನ್ನೊಂದು ಶತ್ರು ಸ್ಥಾನ ಆದ್ರೂ ಕೂಡ ಲಾಭಾಧಿಪತಿನೂ ಆಗಿ ಲಾಭದಲ್ಲೇ ಕೂತ್ಕೊಂಡಿರೋದ್ರಿಂದ ಮಂಗಳ. ಇನ್ನು ರವಿ ಗ್ರಹ ಬುಧನ್ ಜೊತೆ ಇದ್ರೆ ಬುಧಾದಿತ್ಯ ಯೋಗ, ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ, ಅಧಿಕಾರ ಪ್ರಾಪ್ತಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಲಾಭಸ್ಥಾನದಲ್ಲಿ ಯಾವ ಗ್ರಹ ಇದ್ರೂ ಲಾಭವೇ. ಅವನು ರಾಹು ಇರ್ಲಿ, ಕೇತು ಇರ್ಲಿ, ರವಿ ಇರ್ಲಿ, ಶನಿ ಇರ್ಲಿ, ಯಾವ ಗ್ರಹ 11ನೇ ಮನೇಲಿ ಇದ್ರೂ ಕೂಡ ನಿಮ್ಗೆ ಲಾಭವನ್ನೇ ಕೊಡ್ತಾರೆ, ಯಾವುದೇ ನಕಾರಾತ್ಮಕವಾದ ಫಲವನ್ನ ಕೊಡೋದಿಲ್ಲ. ಹಾಗಾಗಿ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಲಾಭ. ಮತ್ತೊಂದು ವಿಚಾರ ಏನಂದ್ರೆ ಮಿತ್ರರ ಜೊತೆ ಮನಸ್ತಾಪಗಳಾಗೋಗಿತ್ತು, ಅಥವಾ ಬಂಧುಗಳು ಅಥವಾ ನಿಮ್ಮ ಸಹೋದರ ಸಹೋದರಿಯರ ಜೊತೆ ಮನಸ್ತಾಪಗಳಾಗೋಗ್ಬಿಟ್ಟಿತ್ತು ಅಂತ ಅನ್ಕೊಳ್ಳಿ. ಈ ತಿಂಗಳಲ್ಲಿ ಸರಿ ಮಾಡ್ಕೊಳ್ತೀರಾ. ನೀವಾಗೆಲ್ಲ ಅವರಾಗೆ ಬಂದು ನಿಮ್ ಜೊತೆ ಮಾತಾಡಿ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳುವಂಥದ್ದು. ಪ್ರಯಾಣ ಮಾಡ್ತೀರಾ, ನಿಮ್ಮ ಸಂತೋಷಕ್ಕೋಸ್ಕರ ಪ್ರಯಾಣದಿಂದ ಸಮಾಧಾನ, ಸಂತೋಷ, ಇಷ್ಟವಾದ ಸ್ಥಳಕ್ಕೆ ಪ್ರಯಾಣ ಮಾಡುವಂಥದ್ದು, ಇಷ್ಟವಾದವರನ್ನ ಭೇಟಿ ಮಾಡುವಂಥದ್ದು, ಮಿತ್ರರನ್ನ ಭೇಟಿ ಮಾಡುವಂಥದ್ದು ಬಹಳ ಖುಷಿ ಕೊಡುತ್ತೆ ನಿಮಗೆ. ನಿಮ್ಮ ಮಿತ್ರರನ್ನ ಬಹಳ ದಿನದಿಂದ ನೋಡಿರಲ್ಲ, ಅವರನ್ನ ಭೇಟಿ ಮಾಡ್ತೀರಾ. ಇದೆಲ್ಲದರ ಜೊತೆ
15ನೇ ತಾರೀಕಿಗೆ ರವಿ ಮತ್ತು ಬುಧ ಗ್ರಹ 12ನೇ ಮನೆಗೆ ಬರ್ತಾರೆ. ಇಲ್ಲಿ 12ನೇ ಮನೆ ಅನ್ನೋದು ಕೂಡ ಕೆಲವು ರೀತಿಯಲ್ಲಿ ಶುಭ ಫಲ ಕೊಡುತ್ತೆ. ಏನು ಅಂತಂದ್ರೆ ವಿದೇಶಕ್ಕೆ ಹೋಗ್ಬೇಕು, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆಗಿರಬಹುದು ಅಥವಾ ಉದ್ಯೋಗಕ್ಕೋಸ್ಕರ ಆಗಿರಬಹುದು, ವಿದೇಶಕ್ಕೆ ಹೋಗ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರೋರಿಗೆ 15ನೇ ತಾರೀಕಿನ ನಂತರ ನಿಮಗೆ ಅಂತಹ ಅವಕಾಶ ಸಿಗುವ ಸಾಧ್ಯತೆ ಇದೆ. ಚತುರ್ಥಾಧಿಪತಿ ಬುಧ ಗ್ರಹ ಲಾಭದಲ್ಲಿರ್ತಾನೆ. ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು ಅಂತ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ 15ನೇ ತಾರೀಕು ಒಳಗಡೆ ತಗೊಳ್ಳಿ, ತುಂಬಾ ಒಳ್ಳೇದು. ಯಾಕಂದ್ರೆ ಲಾಭದಲ್ಲಿ ಕುತ್ಕೊಂಡಿರ್ತಾರೆ, ಆಸ್ತಿ ಲಾಭ, ಭೂಮಿ ಲಾಭ, ವಾಹನ ಲಾಭ. ಆದ್ರೆ ಇಂಥದ್ದೇನೋ ಸೇಲ್ ಮಾಡ್ಬೇಕು, ಒಂದು ಸೈಟ್ ಇದೆ ಸೇಲ್ ಮಾಡ್ಬೇಕು, ಮನೆ ಸೇಲ್ ಮಾಡ್ಬೇಕು, ಸೇಲ್ಗಿಟ್ಟಿದೀವಿ ಸೇಲ್ ಆಗ್ತಾ ಇಲ್ಲ, ಈ ತರದ್ದೇನೋ ಇದ್ರೆ 15ನೇ ತಾರೀಕು ಮೇಲೆ ನಿಮ್ಗೆ ಸೇಲ್ ಆಗುತ್ತೆ, ಮಾರಾಟ ಆಗೋದಕ್ಕೆ ಒಳ್ಳೆ ಟೈಮ್. ಹಾಗೆ ನಿಮ್ಗೆ ಪಂಚಮಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ಶುಕ್ರ ಅಂದ್ರನೇ ಕಲೆ, ಸಂಗೀತ, ನೃತ್ಯ, ಈ ತರದ್ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಬಹುಮಾನ ತಗೊಳ್ಳೋವಂಥದ್ದು ಅಥವಾ ಅಲ್ಲಿ ಹೊಗಳಿಕೆ ತಗೊಳ್ಳೋವಂಥದ್ದು, ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯ್ತು, ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇ ತರ ಆಯ್ತು, ಈ ತರದ್ದೇನೋ ಒಂದು ಬಹಳ ಮನಸ್ಸಿಗೆ ಸಮಾಧಾನ, ಸಂತೋಷ. ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಶುಕ್ರನು ನಿಮ್ಮ ರಾಶಿಯಲ್ಲಿದ್ದಾನೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಅಲ್ಲಿ ವ್ಯಾಪಾರದಲ್ಲಿ ಅದ್ಭುತವಾದಂತಹ ಲಾಭ ಈ ತಿಂಗಳಲ್ಲಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಪಾರ್ಟ್ನರ್ ಅಧಿಪತಿ ನಿಮ್ಗೆ ಗುರು. ನೋಡಿ, ಶುಕ್ರನ್ಗೂ ಗುರುಗೂ ಆಗಲ್ಲ, ಇಬ್ರು ನಿಮ್ ರಾಶಿಯಲ್ಲೇ ಇರ್ತಾರೆ ಈ ತಿಂಗಳು. ಬಟ್ ಅವರಿಬ್ಬರಿಗೂ ಆಗಲ್ಲ ಅಂದ್ರೂ ಕೂಡ ಅವರಿಬ್ರು ನ್ಯಾಚುರಲ್ ಶುಭ ಗ್ರಹಗಳು. ಶುಕ್ರನೂ ನಿಮ್ಗೆ ಶುಭ ಫಲ ಕೊಡ್ತಾನೆ, ಗುರು ಕೂಡ ಶುಭ ಫಲ ಕೊಡ್ತಾನೆ. ಆದ್ರೆ ನಿಮ್ಗೂ ನಿಮ್ಮ ಪಾರ್ಟ್ನರ್ಗೂ ಸ್ವಲ್ಪ ಮನಸ್ತಾಪ ಆಗಬಹುದು. ಇದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೂ ಅನ್ವಯ ಆಗುತ್ತೆ, ಲೈಫ್ ಪಾರ್ಟ್ನರ್ಗೂ ಅನ್ವಯ ಆಗುತ್ತೆ. ಲೈಫ್ ಪಾರ್ಟ್ನರ್ ಅಂದ್ರೆ ಯಾರು? ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್, ನಿಮ್ಮ ಸಂಗಾತಿ. ಆದ್ರೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗಲ್ಲ. ಬಿಕಾಸ್ ಇಲ್ಲಿ ಏನಾಗತ್ತೆ ಗೊತ್ತಾ, ಇಲ್ಲಿ ಗುರು ಸಾತ್ವಿಕ ಗ್ರಹ, ಜಗಳ ಮಾಡ್ಸಲ್ಲ. ಶುಕ್ರ ರಾಜಸ ಗ್ರಹ, ಕಂಪ್ಲೀಟ್ ತಾಮಸ ಅಲ್ಲ. ಇವರಿಬ್ರು ಸೇರಿದಾಗ ಸ್ವಲ್ಪ ವಾದ ವಿವಾದ ಅಷ್ಟೇ, ಜಗಳ ಏನಾಗಲ್ಲ, ದೊಡ್ಡ ಮಟ್ಟದಲ್ಲಿ ಏನ್ ತೊಂದರೆ ಆಗಲ್ಲ, ಸ್ವಲ್ಪ ವಾದ ವಿವಾದ. ಬಟ್ ಚೆನ್ನಾಗಿರುತ್ತೆ, ಏನ್ ತೊಂದರೆ ಇಲ್ಲ. ಮನೆಯಲ್ಲೆಲ್ಲ ಅನುಕೂಲ, ನೆಮ್ಮದಿ, ಶಾಂತಿ ಎಲ್ಲ ಇರುತ್ತೆ, ಏನ್ ಭಯ ಪಡೋ ಅವಶ್ಯಕತೆ ಇಲ್ಲ. 9ನೇ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ, ಭಾಗ್ಯಸ್ಥಾನದಲ್ಲಿ ರಾಹು. ಆದ್ರೆ ಭಾಗ್ಯಾಧಿಪತಿ ಶನಿ ದಶಮದಲ್ಲಿದ್ದಾನೆ. ಹಾಗಾಗಿ ರಾಹು ಸ್ವಲ್ಪ ಅದೃಷ್ಟ ಕಿತ್ಕೊಳ್ಳೋ ತರ ಮಾಡಿದ್ರು ಶನಿ ನಿಮಗ್ ಶುಭ ಫಲನೆ ಕೊಡ್ತಾನೆ. ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಬರೀ ಉದ್ಯೋಗ ಅಲ್ಲ, ದಶಮ ಅನ್ನೋದು ಸಂಪೂರ್ಣವಾದ ಕೆಲಸ. ದಶಮದಲ್ಲಿ ಶನಿ ಬಂದಾಗ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರಂತೆ, ದಾನ ಧರ್ಮ ಈ ತರದ್ದೆಲ್ಲ ಮಾಡ್ತಾರೆ, ಮಾಡ್ಬೇಕು. ಯಾಕಂದ್ರೆ ನೀವು ದಶಮದಲ್ಲಿ ಶನಿ ಇದ್ದಾಗ ನೀವೇನೇನು ಕರ್ಮ ಫಲಗಳು ಅಂದ್ರೆ ನೀವೇನೇನ್ ಕೆಲಸ ಮಾಡ್ತೀರಾ ಎಲ್ಲ ಲಿಸ್ಟ್ ಅಲ್ಲಿ ಇರುತ್ತೆ. 11ನೇ ಮನೆ ಬಂದ್ಮೇಲೆ ಅದ್ರದ್ದೆಲ್ಲ ಫಲ ಕೊಡ್ತಾನೆ. ಹಾಗಾಗಿ ಎಲ್ಲಾ ಕೆಲಸಗಳು, ಈಗ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೆಲಸಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಕೆಲವು ಪರ್ಸನಲ್ ಕೆಲಸಗಳಾಗ್ಬೇಕಾಗಿತ್ತು, ಮತ್ತೆ ಏನೋ ಒಂದು ಒಪ್ಪಂದಗಳಾಗ್ಬೇಕಿತ್ತು, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು ಎಲ್ಲವೂ ಕೂಡ ಈ ತಿಂಗಳಲ್ಲಿ ನೀವು ಅನ್ಕೊಂಡಂಗೆ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಆರೋಗ್ಯದಲ್ಲಿ ಏನೇ ತೊಂದರೆಗಳಿತ್ತು, ತುಂಬಾ ಹೆಲ್ತ್ ಪ್ರಾಬ್ಲಮ್ ಇತ್ತು, ಯಾಕಂದ್ರೆ ಈ ಮೊದಲು ಬುಧ ಗ್ರಹ ಮೀನರಾಶಿಯಲ್ಲಿದ್ದಾಗ ನೀಚನಾಗಿದ್ದ, ಅವಾಗ ಸ್ವಲ್ಪ ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗ್ತಾ ಇತ್ತು. ಅವಾಗ ತಲೆನೋವು ಬರೋದು, ಸುಸ್ತಾಗೋದು, ಏನೋ ಸ್ವಲ್ಪ ದೇಹದಲ್ಲಿ ಎನರ್ಜಿನೇ ಇಲ್ಲ. ಯಾಕಂದ್ರೆ ಬುಧ ಬಂದು ಇಮ್ಯುನಿಟಿ ಪವರ್ ಕೊಡ್ತಾನೆ. ಯಾರಿಗೆ ಇಮ್ಯುನಿಟಿ ತುಂಬಾ ಕಮ್ಮಿ ಇರುತ್ತೆ ಅವ್ರಿಗೆ ಸುಸ್ತಾಗತ್ತೆ. ನೋಡಿ, ಕೆಲವ್ರಿಗೆ ಡಾಕ್ಟರ್ ಕೊಡುವಂತಹ ಮೆಡಿಸಿನ್ ತಗೊಂಡ್ರೇನೆ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ, ಕೈ ಕಾಲೆಲ್ಲ ಹಿಂಗ್ ನಡುಗ್ತಾ ಇರತ್ತೆ. ಅಂದ್ರೆ ಆ ಮಾತ್ರೆ ಮೆಡಿಸಿನ್ ಪವರ್ಗೆ ಅವ್ರಿಗೆ ದೇಹ ಶೇಕ್ ಆಗ್ತಾ ಇರುತ್ತೆ. ಅಂದ್ರೆ ಅವರಲ್ಲಿ ಇಮ್ಯುನಿಟಿ ತುಂಬಾ ಕಮ್ಮಿ ಇರುತ್ತೆ. ಅವ್ರ ಜಾತಕದಲ್ಲೂ ಬುಧ ತುಂಬಾ ವೀಕ್ ಇರ್ತಾನೆ. ಅವಾಗ ಅವ್ರ ಬುಧನಿಗೆ ಜಾಸ್ತಿ ಪರಿಹಾರ ಮಾಡ್ಕೋಬೇಕು. ಈ ಬುಧ ನೀಚನಾದ್ರೆ ಈ ತರ ಆಗತ್ತೆ. ನೀಚನಾಗಿ ಮೀನ ರಾಶಿಯಲ್ಲಿ ಇದ್ದಿದ್ರಿಂದ ಸ್ವಲ್ಪ ಕೆಲವ್ರಿಗೆ ಆರೋಗ್ಯದಲ್ಲೆಲ್ಲ ತೊಂದರೆಗಳಿತ್ತು. ಬಟ್ ಈ ತಿಂಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಏನು ತಲೆನೋವು ಇತ್ಯಾದಿಗಳೆಲ್ಲ ನಿವಾರಣೆ ಆಗುತ್ತೆ. ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಕೆಲಸ ಆಗಿರ್ಬಹುದು, ಹಣಕಾಸಿನ ವಿಚಾರ ಆಗಿರ್ಬಹುದು, ಕುಟುಂಬ ಸೌಖ್ಯ ಆಗಿರ್ಬೋದು, ಮನೆ ಪ್ರಾಪರ್ಟಿ ವಿಚಾರ ಆಗಿರ್ಬಹುದು, ಎಲ್ಲದೂ ಚೆನ್ನಾಗಿದೆ. ಹಾಗೆ ಮತ್ತೊಂದು ವಿಚಾರ,
ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನೋ ಸ್ವಲ್ಪ ಲಿಟಿಗೇಷನ್ ಆಗಿದೆ ನಿಮ್ಮ ಸಹೋದರ ಸಹೋದರಿ ಜೊತೆ, ಅಥವಾ ಏನೋ ನಿಮ್ಮ ಒಂದು ಪ್ರಾಪರ್ಟಿ ವಿಷಯದಲ್ಲಿ ಏನೋ ಸಮಸ್ಯೆ ಆಗಿದೆ, ಅದನ್ನ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡ್ಬಿಡೋಣ ಅಂತ ಏನಾದ್ರೂ ನಿಮ್ಮ ಉದ್ದೇಶ ಇದ್ರೆ 15ನೇ ತಾರೀಕು ಒಳಗಡೆನೆ ಆದಷ್ಟು ಪ್ರಯತ್ನ ಮಾಡ್ಬಿಡಿ ಅದನ್ನ ಬಗೆಹರಿಸ್ಕೊಳಕ್ಕೆ. 15ನೇ ತಾರೀಕು ಮೇಲೆ ಇದು ಕೆಲಸ ಆಗಲ್ಲ. ಯಾಕಂದ್ರೆ ನಿಮ್ಗೆ ರವಿ ಮತ್ತೆ ಬುಧ ಇಬ್ರು 12ನೇ ಮನೆಗೆ ಬಂದ್ಬಿಡ್ತಾರೆ. ಮಿತ್ರ ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾಗ ನಿಮ್ಮ ಮಿತ್ರರು ಅಥವಾ ನಿಮ್ಗೇನು ಆಪೋಸಿಟ್ ಅಂತ ಇರ್ತಾರೆ, ನಿಮ್ಮ ಸಹೋದರರಾಗಿರ್ಬೋದು, ಅವರು ಯಾರಾದ್ರೂ ದಾಯಾದಿಗಳು ಅಂತಾನು ಹೇಳ್ತಾರೆ, ಯಾರೇ ಆಗಿದ್ರು ಕೂಡ ನಿಮ್ಮ ಪರವಾಗಿ ನಿಮ್ಗೆ ತೀರ್ಪು ಸಿಕ್ಕತ್ತೆ. ಶುಕ್ರ ಬೇರೆ ನಿಮ್ ರಾಶಿಯಲ್ಲಿ ಇರೋದ್ರಿಂದ ನಿಮ್ಗೆ ಏನ್ ಆಸೆ ಇರುತ್ತೋ, ಹಿಂಗ್ ಆಗ್ಬೇಕು, ನಾನು ಹಿಂಗ್ ಮಾತಾಡ್ತೀನಿ, ಅದು ಹಿಂಗೆ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರ, ಹಂಗೆ ಆಗುತ್ತೆ. ಈ ತರದ ಪ್ರಯತ್ನಗಳನ್ನ 15ನೇ ತಾರೀಕು ಒಳಗಡೆನೆ ಮಾಡ್ಬಿಡಿ. ಟೋಟಲ್ ಆಗಿ ಹೇಳೋದಾದ್ರೆ ಈ ತಿಂಗಳು ಮೇ ತಿಂಗಳು ಮಿಥುನ ರಾಶಿಯವರಿಗೆ ತುಂಬಾನೇ ಶುಭದಾಯಕವಾದ ತಿಂಗಳು ಅಂತ ಹೇಳ್ಬೋದು. ಎಲ್ರಿಗೂ ಶುಭವಾಗಲಿ.